ನಮಸ್ತೆ ರೈತ ಮಿತ್ರರೇ. ಈ ಒಂದು ತೋಟದಲ್ಲಿ ನಾವು ಇವಾಗ ನೋಡ್ತಾ ಇದ್ದೀವಿ, ಹೊಂಬಾಳೆ ಎಲ್ಲ ಬಿಚ್ಕೊಳ್ತಾ ಇದೆ. ಮತ್ತು ಸ್ವಲ್ಪ ಹಸಿರು ಬಣ್ಣ ಇರಬೇಕಾಗಿರೋಂಥ ಹೊಂಬಾಳೆ ಇವಾಗ ಸ್ವಲ್ಪ ಹಳದಿ ಬಣ್ಣ ಮತ್ತು ಕೆಂಪಗೆ ಕಾಣ್ತಾ ಇದೆ. ಅದು ಸಾಧಾರಣವಾಗಿ ಏನಪ್ಪ ಅಂತಂದರೆ ಗಿಡ ಒಂದು ಒತ್ತಡದಲ್ಲಿದ್ದಾಗ ಕಾಣೋಂಥ ಒಂದು ಪರಿಸ್ಥಿತಿ. ಅದರೊಳಗೆ ನಮ್ಗೆ ಬೇಕಾಗಿರೋದೇನಪ್ಪ ಅಂದರೆ ಯಾವ್ದಾರು ಒಂದು ಸಾಲ್ಯುಬಲಲ್ಲಿ ನೈಟ್ರೋಜನ್ ಮತ್ತು ಪೊಟ್ಯಾಷ್ ಇರೋಂಥ ಒಂದು ಯಾವ್ದಾರು ಸ್ಪ್ರೇ ತಗೊಂಡ್ರೆ ಸೂಕ್ತ ಆಗಿರುತ್ತೆ. ಜೊತೆಯಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಷನ್ ತಗೊಳೋದು ಸಪೋರ್ಟಿಂಗಾಗಿ ಆ್ಯಕ್ಟ್ ಮಾಡುತ್ತೆ. ಇಲ್ಲಾಂತಂದರೆ ಮುಂದೆ ಡ್ರಾಪ್ ಆಗೋದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇದೇ ರೀತಿ ನಾವು ಬೇಕಾದರೆ ಡ್ರಂಚಿಂಗು ಕೊಡ್ಬೋದು. ಬಟ್ ಸ್ಪೆಷಲಿ ಇವಾಗ ಈ ಒಂದು ಬೇಸಿಗೆ ವಾತಾವರಣದಲ್ಲಿ ಸಾಕಷ್ಟು ಕುಂದುಕೊರತೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಇವರು ಏನಪ್ಪ ಅಂದರೆ ಸರ್ಕಾರಿ ಗೊಬ್ಬರ ಬಳಸಿದ್ದಾರೆ. 20-20-13 ಒಂದು 10-26-26 ಬಳಸಿದ್ದಾರೆ. ಮತ್ತು ಪೊಟ್ಯಾಷ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಅತಿ ಹೆಚ್ಚಾಗಿ ಗೊಬ್ಬರ ಆಗಿರೋದ್ರಿಂದನೂ ಆಗೋ ಸಾಧ್ಯತೆ